ಓಕೆ, ನಿಮ್ಮ ಪ್ರಕಾರ ಸರ್ ಯಾವ ಕಾರಣಕ್ಕಾಗಿ ಅವ್ರು ನೋಂದಣಿ ಮಾಡಿಸ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಅವ್ರು ಹೆದರ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಆಯ್ತು ಬಿಡ್ರಿ ಕಾನೂನು ಇದೆ ನೋಡ್ಕೊಳ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ? ನೋಂದಣಿ ಅಂದ್ರೆ ಅಕೌಂಟಬಿಲಿಟಿ. ಹೌದು, ಹೊಣೆಗಾರಿಕೆ ಅಕೌಂಟ್ ಕೊಡಬೇಕಾಗತ್ತೆ. ಆದ್ದರಿಂದ ನಾವು ಈ ಮೊದಲನೇದಾಗಿ ಸಂವಿಧಾನವನ್ನೇ ಒಪ್ಪುವವರಲ್ಲ, ಎರಡನೇದು ನಾವು ಅಕೌಂಟ್ ಕೊಡೋ ಅಗತ್ಯವೂ ಇಲ್ಲ, ನಾವೇ ಕೊಡಬೇಕು ಅಂತ. ಒಂದು, ವಿದೇಶದಿಂದ ಹಣ ಬರುತ್ತೆ, ಇವ್ರು ಹೇಳ್ತಾ ಇರೋದೇನೋ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಈ ಆರೋಪಗಳನ್ನು ಮಾಡ್ತಾ ಇದ್ದೀರಿ? ಯಾಕೆಂದ್ರೆ ಅವರು ಇತ್ತೀಚೆಗೆ ಕಟ್ಟಿದಂತ ಒಂದು ಕಟ್ಟಡದ ಬೆಲೆ 106 ಕೋಟಿ ರೂಪಾಯಿ. ಆ ಯಾವ ಕಟ್ಟಡದ ಬಗ್ಗೆ ಅವರು ಕಟ್ಟಿದಂತ RSS ಕೇಂದ್ರ ಕಚೇರಿ ಎಲ್ಲಿ? ನಾಗ್ಪುರದಲ್ಲಿ ಅಲ್ಲ, ದೆಹಲಿಯಲ್ಲಿ ಕಟ್ಟಿದ್ದಾರೆ ಒಂದು ದೊಡ್ಡದು ಬಿಲ್ಡಿಂಗು. ಹೌದಾ ಸರ್? ಇತ್ತೀಚೆಗೆ ಸರ್ ಆಪಾದನೆ ಮಾಡೋರು ನೂರಾರು ಆಪಾದನೆ ಉತ್ತರ ಕೊಡಿ ಸರ್. ಹೌದಾ ಅಲ್ವಾ ಅಂತ ಕಟ್ಟಡವನ್ನ ಕಟ್ಟಿದಿರೋ ಇಲ್ಲ? 106 ಕೋಟಿ ರೂಪಾಯಿ ದುಡ್ಡು. ಕಟ್ಟಡ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದು ದೇವಸ್ಥಾನ 1200. ಹೌದಲ್ಲ, ಇದಕ್ಕೆಲ್ಲ ಇದನ್ನ ಪ್ರಶ್ನೆ ಮಾಡೋದು ತಪ್ಪ ಸರ್? ಅಲ್ಲ, ಇದನ್ನ ಪ್ರಶ್ನೆ ಮಾಡೋದು ತಪ್ಪ ಅಲ್ಲ? ಒಂದ್ ನಿಮಿಷ, ಇದ್ರಲ್ಲಿ ಅವ್ರು ಪ್ರಶ್ನೆ ಮಾಡಿದ್ರಲ್ಲಿ ಯಾವ್ದು ತಪ್ಪಿದೆ ಅಂತ ಅನ್ನಿಸ್ತಾ ಇದೆ? ನಾನು ಅದನ್ನ ನಿಮ್ ಪರವಾಗಿರ್ತೀನಿ, ಸತ್ಯ ಇದ್ರೆ. ಸರ್ ನೋಡಿ ಸರ್, ಹೊರದೇಶದಿಂದ ದೇಣಿಗೆ ಬರ್ತಾ ಇದೆ, ಆಧಾರ ರಹಿತವಾಗಿ ಮಾತಾಡ್ತಾ ಇದ್ದಾರೆ ಸರ್. ಓಕೆ, ನೀವು ಯಾವ ಹೇಳೋದು? ಹೊರದೇಶದಿಂದ ದೇಣಿಗೆ ಬಂದ್ರು ಸಹಿತ ಯಾರಿಗೆ ಬರುತ್ತೆ? ಯು ಆರ್ ನಾಟ್ ಎ ರಿಜಿಸ್ಟರ್ ಸಂಸ್ಥೆ, ನಿಮಗೆ ಬ್ಯಾಂಕ್ ಅಕೌಂಟ್ ಆಗೋದಿಲ್ಲ. ಬ್ಯಾಂಕ್ ಅಕೌಂಟ್ ಒಬ್ಬರು ವ್ಯಕ್ತಿ ಹೆಸರಲ್ಲಿ ಏನು ಸಿಗಲ್ಲ. ಆಯ್ತಾ, ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟೇ ಆಗಲ್ಲ ನಿಮಗೆ, ಯಾಕಂದ್ರೆ ನೀವು ಟ್ರಸ್ಟೇ ಅಲ್ಲ, ನೀವು ಯು ಆರ್ ನಾಟ್ ಅಥರೈಸ್ಡ್. ದುಡ್ಡು ಬಂದಿರೋದನ್ನ ಎಲ್ಲಿ ಹಾಕ್ತಾ ಇದ್ದೀರಾ? ದುಡ್ಡು ಬಂತಂತೇಳಿ ಕೋಟಿ ಕೋಟಿ ರೂಪಾಯಿ ದೇಣಿಗೆ ಬರ್ತಾ ಇದೆ ಹೊರದೇಶದಿಂದ ಅಂತ ಹೇಳಿದವರು, ಅದಕ್ಕೆ ಉತ್ತರ ಯಾವ? ಮನೆಯಿಂದ ಬಂದ್ರು ಅದಕ್ಕೆ ಅಕೌಂಟ್ ಬೇಕು ಸರ್. ಹೊರದೇಶ ಬಿಟ್ಟು ಮತ್ತೆ ಈಗ ತಾನೇ ಸರ್ ಹೇಳಿದ್ರು. ಆಯ್ತು ಸರ್, ಹೊರದೇಶ ಆಯ್ತು. ಈಗ ನೀವು ಯಾವುದೇ ರೂಪಾಯಿಗಳನ್ನ ಆಯ್ತು ಸರ್, ಅವರು ಮಾತಾಡ್ತಾ ಇರೋದಕ್ಕೆ ಈಗ ಪ್ರೂಫ್ ತರೋಕ್ ಆಗಲ್ಲ ಅಲ್ವಾ? ಹೊರದೇಶದಿಂದ ನೋಡಿಲ್ಲ. ನನ್ನ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಬೇಕು. ನಾನು ಹೇಳ್ತಾ ಹೇಳಿ. ಎಲ್ಲಾ ಮಠ ಮಾನ್ಯಗಳು ಸೇವೆಯನ್ನ ಮಾಡ್ತಾ ಇದ್ದಾವೆ, ಅದಕ್ಕೆ ಪರವಾಗಿ ಅವರು ಗುರುದಕ್ಷಿಣೆ ತೆಗೆದುಕೊಳ್ತಾ ಇದ್ದಾರೆ, ಅದಕ್ಕೆ ಫೀಸ್ ಅಂತ ನೀವು ಹೇಳ್ತೀರಿ ಅಲ್ವಾ? ಅವ್ರು ಯಾಕೆ ನೀವು ನೋಂದಣಿ ಮಾಡ್ಕೋಬೇಕು? ಹೋಗ್ಲಿ. ಅನುದಾನ ರಹಿತ ಶಾಲೆಗಳಿದ್ದಾವೆ, ಶಿಕ್ಷಣ ಸಂಸ್ಥೆಗಳು, ಅವು ಯಾವ ಸಹಿತ ಸರ್ಕಾರದಿಂದ ಯಾವ ದುಡ್ಡು ತೆಗೆದುಕೊಳ್ಳುವುದಿಲ್ಲ, ಅಲ್ವಾ? ಅನ್ಎಡಿಡ್ ಇದಾವೆ. ಅವುಗಳು ಯಾಕೆ ನೋಂದಣಿ ಮಾಡಿಸ್ಬೇಕು? ಯಾಕೆ ಅಕೌಂಟಬಿಲಿಟಿ ಇದೆ ಅವಕ್ಕೆ? ಅವುಗಳನ್ನು ಸಹಿತ ಇದೇ ರೀತಿಯಾಗಿ ಬಿಟ್ಬಿಡಿ. ಕೇಂದ್ರ ಸರ್ಕಾರ ಒಂದು ಇದನ್ನು ಆದೇಶ ಮಾಡಿಬಿಡ್ಲಿ, ಆಯ್ತಾ? ಯಾರ್ಯಾರು ಸರ್ಕಾರದ ಸವಲತ್ತು ತಗೊಳ್ಳೋದಿಲ್ವೋ ಅವ್ರು ಯಾರು ಅಕೌಂಟಬಿಲಿಟಿ ಇರಬೇಡಿ, ಲೈಸೆನ್ಸ್ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಮಾಡಿ ಅಂತ ಹೇಳ್ಬೋದಲ್ವಾ? ಸೊ ಆದ್ದರಿಂದ RSS ಅನ್ನೋದು ಕಾನೂನನ್ನ ಮೀರಿದ ಸಂಘಟನೆ ಅಲ್ಲ. ಹೋಗ್ಲಿಯಪ್ಪ, RSS ಸಂಘಟನೆ ಆಯ್ತಲ್ವಾ? RSS ಸಂಬಂಧಪಟ್ಟಂತ ಸಂಘಟನೆಗಳಿದ್ದಾವಲ್ಲ, ವಿಶ್ವ ಹಿಂದೂ ಪರಿಷತ್ ಏನ್ ಮಾಡುತ್ತೆ? ಅದು ಸೇವೆ ಮಾಡುತ್ತಲ್ವ, ಹಿಂದೂ ಧರ್ಮಕ್ಕೆ ಸೇವೆ ಮಾಡುತ್ತಲ್ಲ, ಯಾಕೆ ರಿಜಿಸ್ಟರ್ ಮಾಡಿದಿರಿ? ABVP ಅಂತಿದೆ. ABVP ಏನ್ ಮಾಡುತ್ತೆ? ದುಡ್ಡು ಇಲ್ವಲ್ಲ? ಅದೇ ವಿದ್ಯಾರ್ಥಿ ಪರಿಷತ್ತು. ಯಾಕೆ ರಿಜಿಸ್ಟರ್? ಒಂದ್ ನಿಮಿಷ, ಯಾಕೆ ರಿಜಿಸ್ಟರ್ ಮಾಡಿದಿರಿ? ಅದಕ್ಕೆ ಸಂಬಂಧಪಟ್ಟ ಎಲ್ಲವೂ ರಿಜಿಸ್ಟರ್ ಆಗಿದೆ. ಮಾತೃ ಸಂಸ್ಥೆ ಅಂತ ಏನಿದೆ ಅಲ್ವಾ, ಅದು ಮಾತ್ರ ಯಾಕೆ ರಿಜಿಸ್ಟರ್ ಆಗಿಲ್ಲ? ಆದ್ದರಿಂದ ರಿಜಿಸ್ಟರ್ ಆಗೋದ್ರ ಮೂಲಕ ನೀವು ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ, ಅದರಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ. ಆದ್ದರಿಂದ ಇವತ್ತರೆಗೂ ನನ್ನ ಒಂದು ಪ್ರಶ್ನೆ ಇದೆ, ಅವ್ರು ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಷನ್? ದ ಫ್ರೀಡಮ್ ಫೈಟ್ಗೆ ಏನು ನಿಮ್ಮ ಕಾಂಟ್ರಿಬ್ಯೂಷನ್? ನೀವು ವಿದೇಶಿ ಅಂದ್ರೆ ಏನು, ಬ್ರಿಟಿಷರ್ ಪರವಾಗಿರ್ತಕ್ಕಂಥವ್ರು ಆಗಿದ್ರಿ ಅಲ್ವಾ? ಇವರು ಗುರುಗಳಾಗಿ ಅವ್ರ ಪೆನ್ಷನ್ ತಗೊಂಡು ಬದುಕಿದ್ರಲ್ವಾ? ಸೊ ಇಂಥ ಸಂದರ್ಭದಲ್ಲಿ ನೀವು ಯಾರು ನಮ್ಮ ದೇಶವನ್ನ ಆಕ್ರಮಿಸ್ಕೊಂಡಿದ್ರು ಅಂಥವ್ರ ಪರವಾಗಿ ಕೆಲಸ ಮಾಡೋಂಥ ಒಂದು ಸಂಘಟನೆ ಸಂಸ್ಥೆ ಆಗಿತ್ತು. ಅದರ ನಂತರ ಇಲ್ಲಿವರೆಗೂ ಮಾಡಿದಂಥ ಯಾವುದಾದ್ರೂ ಗುರುತರವಾಗಿರ್ತಕ್ಕಂಥ ಒಂದು 4 ಕೆಲಸ ಹೇಳಿ ನಮಗೆ ಈ ದೇಶಕ್ಕೆ ಸಂಬಂಧಪಟ್ಟದ್ದು ಮಾಡಿಲ್ವಲ್ಲ? ಸರಿ, ಹೋಗ್ಲಿ, ಅದು ಬಿಡಲಿ. ನಾವು ಕೇಳ್ತಾ ಇರೋದು ಇನ್ನೇನು? ಅಕೌಂಟಬಿಲಿಟಿ. ನೀವು ಏನಾದರೂ ಮಾಡ್ಕೊಳ್ಳಪ್ಪ, 1000 ಕೋಟಿ ಲಕ್ಷ ಕೋಟಿ ಮಾಡ್ಕೊಳ್ಳಪ್ಪ, ಅದನ್ನು ಜನರ ಮುಂದೆ ಇಡಿ, ಸರ್ಕಾರದ ಮುಂದೆ ಇಡಿ, ನೀವು ಯಾವುದೋ ಸಂಬಂಧಪಟ್ಟವ್ರ ಮುಂದೆ ಇಡಿ. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಅದು ಆಯ್ತಪ್ಪ, ಮಾಡೋದಿಲ್ಲ ಅಂತಂದ್ರೆ ಎಲ್ಲರಿಗೂ ಮಾಡೋದು ಬಿಟ್ಬಿಡಿ. ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೋ, ಯಾವ್ಯಾವ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾವೋ ಅವು ಎಲ್ಲರಿಗೂ ಸಹಿತ ಬಿಟ್ಬಿಡಿ. ಅಕೌಂಟಬಿಲಿಟಿ ಬೇಕಾಗಿಲ್ಲ ಅಂತ ಹೇಳಿ ನೋಡೋಣ. ಯಾಕೆ ಏಕನಾಗರಿಕ ಸಂಹಿತೆ ಬರಬಾರ್ದು? ನಮಗೊಬ್ರಿಗೆ ಮಾತ್ರ ಅಲ್ಲ, ಅದು ಒಂದೇ ಅಲ್ಲ, ಕೆಲವು ಸಂಸ್ಥೆಗಳಿದ್ದಾವೆ, ಬೇರೆ ಧಾರ್ಮಿಕ ಸಂಸ್ಥೆಗಳು ಇದ್ದಾವೆ. ಆದರೆ ನಾನು ಹೇಳ್ತಾ ಇರೋದು, ಮೊದಲು ನಾವು RSSನವರು ಮಿಸ್ಟರ್ ಕ್ಲೀನ್ ಆಗಿರೋಣ, ನಾವು ಲೆಕ್ಕ ತೋರ್ಸೋಣ, ಆಮೇಲೆ ಬೇರೆ ಸಂಘಟನೆ ಕೇಳೋಣ. ನೀವು ಎಲ್ಲಪ್ಪ ಮದರಸದ್ದು ಕೊಡ್ರಿ ನೋಡೋಣ, ಕೊಡ್ರಿ ಲೆಕ್ಕ ಕೇಳೋಣ. ಕ್ರಿಶ್ಚಿಯನ್ ಮುಸ್ಲಿಂ ಲೆಕ್ಕ ಕೊಡ್ರಿ ಅಂತ ಕೇಳಬಹುದು. ಎಲ್ಲಿವರೆಗೂ ನಮ್ದೇ ಸಮಸ್ಯೆ ಇದೆಯೋ, ನಮ್ ಸಮಸ್ಯೆ ಇದೆಯೋ ಇಲ್ವೋ ಅದು ಬೇರೆ, ಬೇರೆಯವ್ರನ್ನ ಕೇಳಬಾರ್ದು ಅಂತಿಲ್ಲ, ಕೇಳಲೇಬೇಕು. ಅಲ್ಲಿ ಯಾಕೆ ಇವರು ಒಂದಿಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ? ಕಾಂಗ್ರೆಸ್ ಪ್ರಶ್ನೆ ಸರಿ ಇದ್ರೆ ನನ್ನ ಪ್ರಶ್ನೆ ಕೇಳ್ತೀರಾ? ಅಲ್ಲ ಸರ್, ಅದು ಬೇರೆ. ನಿಮ್ಮಲ್ಲಿ ನ್ಯೂನ್ಯತೆ ಇದ್ರೆ ನನ್ನ ಪ್ರಶ್ನೆ ಮಾಡ್ತೀರಾ? ಕರೆಕ್ಟ್, ಅವ ಪ್ರಶ್ನೆ ಅವರಲ್ಲ.
ಆದ್ರೆ ಜನ ಮಾಡ್ಬೇಕಾಗಿದೆ ಸರ್ ಈಗ ನಾನ್ ಕೇಳ್ತಾ ಇರೋದು ಜನ ಅಂದ್ರೆ ನೀವ್ ಹೇಳ್ತಾ ನೀವು ಇಲ್ಲಿ ಕೂತಿದಿರಲ್ಲ, ಸರ್, ಜನರ ಎಲ್ರು ಪ್ರತಿನಿಧಿಯಾಗಿ ಜನನೇ. ಕೂತಿರ್ತೀರಿ. ಹೌದೌದೌದು ಆಯ್ತಾ? ನಾನ್ ಕೇಳ್ತಾ ಇರೋದು ಮಾಧ್ಯಮಗಳು ಸಹಿತ ಜನರ ಪ್ರತಿನಿಧಿನೇ ಅಲ್ವಾ? ಕರೆಕ್ಟ್ ಸರ್, ನೀವು ತಪ್ಪು ತಿಳ್ಕೊಂಡ್ರಿ. ನಾನ್ ಹೇಳ್ತಾ ಇರೋದು ಅವ್ರಿಗಂತ ಅಲ್ಲ, ಅವ್ರು ಮಾತ್ರ ಪ್ರಶ್ನೆ ಮಾಡ್ಬಾರ್ದಂತಲ್ಲ, ನಾವ್ ಎಲ್ಲರೂ ಪ್ರಶ್ನೆ ಮಾಡ್ತೀವಿ. RSS ನು ಮಾಡ್ತೀವಿ, ಮದ್ರಾಸನು ಮಾಡ್ತೀವಿ, ಚರ್ಚ್ಗಳನ್ನು ಮಾಡ್ತೀವಿ, ಅದನ್ನ ಪ್ರಶ್ನೆ ಮಾಡ್ತೀವಿ. ನೀವು ಏನ್ ಗೊತ್ತಾ, ಕಳ್ಳ ಅಂದ ತಕ್ಷಣ ಅಲ್ಲಿ ನೋಡ್ರಿ ಅಲ್ಲೊಬ್ಬ ಕಳ್ಳ ಅಲ್ಲ, ಇದ್ದಾನೆ. ಎಲ್ರು ಇದಾರೆ ಸರ್, ಆಯ್ತಾ? ಎಲ್ರು ಇಲ್ಲೊಬ್ಬ ಇದಾರೆ. ಕಳ್ಳ ಇದ್ದಾನೆ. ಬೇಡ, ಮೊದಲು ನೀನ್ ಸಾಕ್ಷ್ಯ ಅಂತ prove ಸರ್, ಮಾಡು. ಈಗ ಪ್ರಶ್ನೆ ಬಂದಿರೋದೇನು, ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಈಗ ನಾವು ಹೆಂಗ್ ಬೇಕಂತ ಸಂಘಟನೆಗಳನ್ನ ಮಾಡ್ಕೋಬಹುದಾ, ರಿಜಿಸ್ಟರ್ ಮಾಡ್ಕೊಳ್ಳದೆ ನಮ್ದೇ ಏಕಾಏಕಿ ನಮ್ದು ದೇಣಿಗೆ ಬರೋ ಸ್ವಾಮಿ ಭಿಕ್ಷಾ ಪಾತ್ರ ಇದೆ ಅಂತ ಹೇಳ್ಕೊಂಡು ಕೆಲಸ ಯಾಕಂದ್ರೆ ರೈತ ಸಂಘಟನೆಗಳಿದಾವೆ, ಹೌದು ಯುವಕ ಸರ್, ಅಲ್ಲ, ಆದ್ರೆ ಒಂದು ವ್ಯಾಲಿಡ್ ಪ್ರಶ್ನೆ ಅವರು ಎಲ್ಲರೂ ಸೇವೆನೇ ಮಾಡ್ತಾ ಕೇಂದ್ರ ಇದ್ದಾರೆ. ಬಿಂದು RSS ಆಗಿರೋದ್ರಿಂದ, ಪ್ರತಿನಿಧಿಯಾಗಿ ನೀವು ಬಂದಿರೋದ್ರಿಂದ ಎಲ್ಲರೂ ನಿಮ್ಗೆ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ಬೇಕಾಗತ್ತೆ ಸರ್. ಅವಾಗ ನಮ್ ದೊಡ್ಡವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳೋದಲ್ಲ. ಒಂದ್ ಸೆಕೆಂಡ್ ಸರ್, ನಾನು ಈಗ ಅವ್ರ ಪ್ರಶ್ನೆಗಳನ್ನು ನೀವು ಉತ್ತರ ಕೊಡ್ಬೇಕು ಸರ್. ಸರ್ ನೋಡಿ, ಈಗ ಸರ್ ಇವಾಗ- RSS ಇವರ ಅಂಗ ಸಂಸ್ಥೆಗಳು ಯಾವಾಗ ರಿಜಿಸ್ಟರ್ ಆಗಿದಾವೋ ಅದೇ ಮಾತ್ರ ಅದೇ ಸಂಸ್ಥೆ ಮಾತ್ರ ಆಗಿದೆ. ಸಂಸ್ಥೆ ಯಾಕೆ ಸರ್, yes, sir, ಅದನ್ನೇ yes. ಸರ್, Yes, sir, ಹೇಳಿ ಸರ್, ಯಾವುದು ಹೇಳಿ. ಲೆಕ್ಕಪತ್ರಗಳನ್ನ ಕೊಡಬೇಕು, ಎಲ್ಲಿ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳು, ನಾನು ಅವಾಗ ಹೇಳಿದೆ ಆರ್ಥಿಕ ವ್ಯವಹಾರಗಳು ನಡೀತದೆ RSS ನ ಸಂಬಂಧಪಟ್ಟಂತ ಏನು ಯಾವ, ಈಗ ಎಕ್ಸಾಂಪಲ್ ರೈತರ ವಿಚಾರವಾಗಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡತಕ್ಕಂಥ ವ್ಯಾಪ್ತಿಯಲ್ಲಿ ಕಿಸಾನ್ ಮೋರ್ಚಾ ಇರುತ್ತೆ. ಈಗ ಹೌದು, ಸಂಬಂಧಪಟ್ಟಂತ ಹಿಂದೂ ಜಾಗರಣ ಸಂಬಂಧ ಅವು ಯಾಕೆ ರಿಜಿಸ್ಟರ್ ಆಗಿದಾವೆ ಸರ್ ಅಷ್ಟೇ ಹೇಳಿ. ರಿಜಿಸ್ಟರ್ ಮಾಡಿರೋಂತಕ್ಕಂಥ ಸಂಸ್ಥೆಗಳು ಕೂಡ ಕೆಲವಿದಾವೆ. ಅದು ಲೆಕ್ಕಪತ್ರಗಳು ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದೆ, ನಿಂಬಾಯಿನಲ್ಲೇ ಬಂತು. ಈಗ ಸಂಬಂಧಪಟ್ಟಂತೆ RSSಗೆ ನೀವು ಹೇಳಿದ್ರಿ ಕೋಟ್ಯಾಂತರ ರೂಪಾಯಿ ಹೊರದೇಶದಿಂದ ದೇಣಿಗೆ ಬರ್ತದೆ, ಹೊರದೇಶದಿಂದ ದೇಣಿಗೆ ಬರ್ತದೆ ಅಂದ್ರೆ ಅಕೌಂಟಬಿಲಿಟಿ ಇಲ್ಲದೆ ಇದ್ರೆ ಬರ್ತದಾ? ಎಲ್ಲಿದೆ? ಎಲ್ಲೆಲ್ಲ ಕಟ್ಟಡ ಕಟ್ಟಿದ್ದ. ನಾನು ಹೇಳಿ ನೀವು ಬಂತು ಅಂತ ನೀವು ಹೇಳಿದ್ದು ನೀವೇನೆ ಸರ್. ನೀವು ಅಲ್ಲ, ಅವ್ರೇನ್ ಹೇಳ್ತಾ ಇದ್ದಾರೆ, ಅದು ಸಕ್ರಮ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕೌಂಟ್ ಯಾವ್ದು ಮಾಡ್ತಾರೆ? ಒಂದ್ ಸೆಕೆಂಡ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಕ್ ಆಗೋದಿಲ್ಲ. ಅಲ್ಲ, ಅವ್ರು ಹೇಳಿದ್ದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ನನ್ಗೆ ಅರ್ಥ ಆಯ್ತು ಸರ್, ಅದಕ್ಕೆ ಉತ್ತರ ಕೊಟ್ಟು ನೋಡಿ ಸರ್. ಈಗ ಹೇಳಿದೆ ನಾನು, ಸಂಬಂಧಪಟ್ಟಂತೆ ಗುರುಪೂಜೋತ್ಸವ ನಡೆದಾಗ ಬರ್ತಕ್ಕಂಥ ಏನ್ ಸಂಗ್ರಹ ಆಗ್ತದೆ, ಆ ಸಂಗ್ರಹದಲ್ಲಿ ಸಂಬಂಧಪಟ್ಟಂತ ಚಟುವಟಿಕೆಗಳು ನಡೀತದೆ. ಇದನ್ನ ಯಾಕೆ ನಂಬಬೇಕು ಒಂದ್ ಸೆಕೆಂಡ್ ಸರ್, ಅಲ್ಲ ಅಷ್ಟೇ ಸರ್ ನಂಬೋದು ನೋಡಿ. ಮದ್ರಸಗಳು, ಅಲ್ಲ ಅದನ್ನ ಕೇಳೋಣ ಸರ್. ಸರ್ ಒಂದ್ ಸೆಕೆಂಡ್, ಮದ್ರಾಸ ಖಂಡಿತ ಕೇಳಬೇಕು. ಒಂದ್ ಸೆಕೆಂಡ್ ಸರ್, ನನ್ಗೆ ಅವಕಾಶ ಕೊಡಿ. ಈಗ ಹೇಳ್ತಾ ಇದ್ದೆ ನಾನು, ಸಂಬಂಧಪಟ್ಟಂತ ಗುರುದಕ್ಷಿಣೆ ಏನು ಅವತ್ತು ಗುರುಪೂಜೋತ್ಸವದ ದಿನ ಬೀಳುತ್ತೆ, ಆ ಸಂಗ್ರಹ ಆಗತಕ್ಕಂಥ ಹಣನ ಸಂಬಂಧಪಟ್ಟಂತ ಆ ಚಟುವಟಿಕೆಗಳು ನಿರ್ವಹಣೆ ಮಾಡ್ತಕ್ಕಂಥವ್ರ ಅಕೌಂಟ್ನಲ್ಲೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಆ ದುಡ್ಡನ್ನ ಅಲ್ಲಿಗೆ ಸಂಗ್ರಹ ಮಾಡಿ ಒಂದ್ ನಿಮಿಷ ಸರ್. ಈಗ ಮುಂಚೆ ಇಲ್ಲ, ಒಂದ್ ನಿಮಿಷ, ಅದಲ್ಲ ಸರ್ ನಾನು ಕೇಳೋದು. ಈಗ ಮುಂಚೆ ಒಂದು ಕಾಲ ಇತ್ತು, ಹಿಂಗೆ ನೀವು ಗೋಧಿ ಬೆಳೆದ್ರೆ ಇನ್ನೊಬ್ಬ ರಾಗಿ ಬೆಳೆದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೆ. ಅವಾಗ ದುಡ್ಡಿನ ಅವಶ್ಯಕತೆ ಬರ್ತಿರಲ್ಲ. ಹೌದು, ಅವಾಗ ಆ ಸಂದರ್ಭ ಇರಲಿಲ್ಲ. ಈಗ ಸರ್ ಸಮಾಜ ಅಂತಿದ್ವಿ. ಏನ್ ಸರ್ ಹಂಗಂದ್ರೆ, ಈಗ ನಾನು ಮನೆಯಲ್ಲೂ ಹಿಂಗೆ ಇರಲ್ಲ ಸರ್, ಹೌದು ಅಲ್ವಾ? ಈಗ ಸಮಾಜ ಹಿಂಗಿರ್ಬೇಕು, ಇದಕ್ಕೊಂದು ನೀತಿ ನಿಯಮ ಅಂತಿದೆ, ಇಲ್ಲಿ ಬರಬೇಕು ಅಂತ. ನೀವು ಮಾತ್ರ ಬೇರೆ ಏನೋ ಹೇಳ್ತಾ ಇದ್ದೀರಿ ಅಂದ್ರೆ ಯಾಕೆ ಒಪ್ಬೇಕು? ಅದು ಕ್ವಶನ್. ಅದು ತುಂಬಾ ಸರಳ. ಈಗೆಲ್ಲವಾ ಸರ್, ಈಗೆಲ್ಲ ಬಂದಿದ್ದೀವಿ, ಮೈಕ್ ಹಾಕೋತೀವಿ, ನಾನು ಮೈಕ್ ಹಾಕೊಳ್ಳಲ್ಲ ಹಂಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಏನಪ್ಪ ಏನು ಅಂತ ಅನ್ಸುತ್ತೆ ಅಲ್ವಾ? ಇದಕ್ಕೊಂದು ಇದ್ರದ್ದೇ ಆದಂತ ರೀತಿ ರಿವಾಜ್ ಇದೆ, ಇದಕ್ಕೊಂದು ಸಮವಸ್ತ್ರ ಅಂತ ಆ ನಿಟ್ಟಿನಲ್ಲಿ ನೋಡಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಒಂದು ಸಮಾಜದಲ್ಲಿ ಇದ್ದೀವಿ, ನಾವ್ ಹೆಂಗ್ ಬೇಕಾ, ನನ್ನ ಇಷ್ಟ ರೀ, ನಾನು ಮನೇಲಿ ಇದ್ದಂಗೆ ಇಲ್ಲಿ ಬರ್ತೀನಿ, ನಾವು ಇನ್ನರ್ ವೇರ್ಲೆ ಓಡಾಡ್ತೀನಿ ಅಂತ ಹೇಳಿದ್ರೆ ಹೆಸರು ಯಾವುದೇ ಇರಲಿ, ಅವು ದಾನನೋ ಕೊಡುಗೆನೋ, ಹೌದು. ಅಲ್ಲ ಸರ್, ನಾನು ಕೇಳೋದು ಸಾರ್ವಜನಿಕ ದುಡ್ಡು ಬರುತ್ತೆ ಅಂದ್ರೆ ಹೌದೌದು. ಅಲ್ಲ, ಸಮಾಜ ಅಂತ ಕರೆಯೋದು ಅವಾಗ್ಲೇ ಅಲ್ವೇ? ಅಕೌಂಟಬಿಲಿಟಿ ಬೇಕು. ಸೊ ಹಂಗಿದ್ದಾಗ ನೀವು ನಿಮಗೂ ಏನಾದ್ರು ಕನ್ಫ್ಯೂಷನ್ ಇದೆಯಾ, ಅಥವಾ ಇಲ್ಲ ಇದ್ರ ಬಗ್ಗೆ ನಾವು ಹೌದು ನಂಗೂ ಸರಿ ಅನಿಸ್ತಿಲ್ಲ, ನಿಮ್ ವೈಯಕ್ತಿಕ ಅಥವಾ ಈ ಅಭಿಪ್ರಾಯವನ್ನು ಹೇಳಿದ್ರೆ ಇಲ್ಲಿ ಸಂಘ ತಪ್ಪು ತಿಳ್ಕೊಳ್ಳುತ್ತೆ, ಪಕ್ಷ ತಪ್ಪು ತಿಳ್ಕೊಳ್ಳುತ್ತೆ ಅನ್ನೋ ಭಯ ಏನಾದ್ರು ಇದೆಯಾ ಸರ್? ಒಂದು ಯಾರಿಲ್ಲ ಸರ್, ಭಯದ ಪ್ರಶ್ನೆ ಇಲ್ಲ. ಅಲ್ಲಿ ಪಾರದರ್ಶಕವಾಗಿ ನಡೀತಾ ಇರತಕ್ಕಂಥದ್ದಕ್ಕೆ ಭಯ ಬರುವಂತದ್ದೇನಿದೆ? ನಾನು 35 ವರ್ಷದಿಂದ ನಾನು ನೋಡಿದ್ದೇನೆ, ಎಲ್ಲಿ ಪಾರದರ್ಶಕ ಇದೆ, ಎಲ್ಲಿ ಪಾರದರ್ಶಕ ಇಲ್ಲ, ಸಂಘ ತಗತಕ್ಕಂಥ ನಿರ್ಧಾರಗಳೇನು ಅನ್ನೋದು. ಈಗ ಅವ್ರದ್ದು ಒಂದು ಸಿಂಪಲ್ ಆಗಿದೆ. ಈಗ ನೀವು ಎಲ್ಲರೂ ಕೇಳ್ತಾ ಇದ್ದೀರಿ, ಅವ್ರು ಸಿಂಪಲ್ ಸೇವೆ ಮಾಡಕ್ಕೆ ನಾವು ಯಾಕೆ ಸೇವೆ ಮಾಡಕ್ಕೆ ರಿಜಿಸ್ಟ್ರೇಷನ್ ಬೇಕಾ ಅನ್ನೋದು ಅವ್ರ ಓವರ್ ಆಲ್ ಸಾರಾಂಶ. ಹೌದಾ ಸರ್? ಹೇಳಿ ಸರ್. ಅಲ್ಲ ಹೌದು, ನೀವು ಗೊಂದಲಕ್ಕೀಡಾಗ್ತಾ ಇಲ್ಲ ಇಲ್ಲ, ಅವ್ರ ಅಂಗ ಸಂಸ್ಥೆಗಳು ಯಾಕೆ ರಿಜಿಸ್ಟರ್ ಆಗಿದಾವೆ? ಸಿಗ್ಲಿಲ್ಲ ಸರ್, ನಾನು ಅದನ್ನ ಹೇಳ್ತಾ ಇದ್ದೇನೆ, ಸಿಗಲ್ಲ ಅಂತ ಹೇಳಿ. ಈಗ ನೀವು ಹೇಳಿದ್ರು ಅದು ರಿಜಿಸ್ಟರ್ ಆಗಿದೆ, ಅಲ್ಲಿ ಸಂಬಂಧಪಟ್ಟಂತ ಏನ್ ರಿಜಿಸ್ಟರ್ ಮಾಡಿ ಮಾಡಬೇಕಾದಂತ ಚಟುವಟಿಕೆಗಳಿದೆ ಮಾಡ್ತಾರೆ. ಇದು ಶಾಖೆ ನಿರ್ವಹಣೆ ಮಾಡ್ತಕ್ಕಂಥದ್ದು RSS. ಶಾಖೆ ನಿರ್ವಹಣೆ ಮಾಡ್ಲಿಕ್ಕೆ ಯಾರ ಹತ್ರ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತಕ್ಕಂಥ ನನ್ನ ಪ್ರಶ್ನೆ. ಸರ್, ನಾನ್ ಕೇಳೋದು RSS ಅನ್ನ ಹೆಸರೇ ಎತ್ತು ಬರ್ದಿತ್ತು ಇವತ್ತು. ಯಾರು RSS ಅನ್ನೋ ಹೆಸರೇ ಬರ್ತಾ ಇದೆ ಅಂದ್ರೆ RSS ಅನ್ನೋ ಒಂದು ಸಂಸ್ಥೆ ಇದೆಯಾ ಸರ್? ಅಲ್ಲ, ಒಂದ್ ನಿಮಿಷ ಹೇಳಿ ಸರ್, ಸಿಂಪಲ್ ಆಗಿ ಕೇಳ್ತಾರೆ. ಇವತ್ತು ಈಗ ಒಂಚೂರು ಈ ಟಿವಿ ನೋಡ್ತಾ ಇರುವಂತಹ
ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಅಥವಾ 5ನೇ ಕ್ಲಾಸ್ ಹೈಸ್ಕೂಲ್ RSS ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ ಏನಂತೀರಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತಾರೆ. ಸ್ವಯಂ ಸೇವಕ ಸಂಘ ಅದಕ್ಕೆ ಆಧಾರ ಅದಕ್ಕೆ ಯಾಕೆ ಅದನ್ನಾದ್ರೂ ಹೇಳ್ಬೇಕು? ಹೇಳಿ. ಅಲ್ಲ ಸರ್, ಸಂಘ ಇರ್ಬೇಕಂದ್ರೆ ಏನ್ ಅದಕ್ಕೊಂದು ರೂಪರೇಷೆ ಬೇಕು. ನಾವು ಒಂದಷ್ಟು ಗುಂಪುಗಳು ಸೇರಿ ಮಾಡ್ಲಿಕ್ಕೆ ಏನಂತ ಕರಿಬಹುದು? ಈ ನಮ್ಮ ಸ್ನೇಹಿತರುಗಳ ಲೆಕ್ಕಾಚಾರದಲ್ಲೇನೆ ಒಂದಷ್ಟು ಜನ ಸೇರಿ ನಾವು ಚಟುವಟಿಕೆ ಮಾಡ್ತೀವಿ ಅನ್ನೋದ ಸಂಘ ಅಂತ. ಸರ್ ನಾನ್ ಕೇಳ್ತಾ ಇರೋದು ಸಂಘ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಸಂಘದಲ್ಲಿ ತಪ್ಪಾಗಿ ಕಲಿಸ್ತಾರೆ ಅಂತ ಹೇಳ್ತಾ ಇಲ್ಲ. ಸಂಘದ ಬಗ್ಗೆ ಅಪಾರವಾದ ಗೌರವಯುತವಾದ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಅನ್ನೋದನ್ನು ಒಪ್ಕೊಳ್ತೀನಿ. ಹಿಂಗಿದ್ದಾಗ ನೀವು ಯಾಕೆ ಹೆದರಿಕೆ? ಆ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವ್ರು ನಾವಲ್ಲ. ಸಂಬಂಧಪಟ್ಟಂತ ದೊಡ್ಡವ್ರು ಏನ್ ನಿರ್ಧಾರ ತಗೊಂತಾರೆ ಅಂದ್ರೆ ಸುಮ್ನೆ ಕೂತ್ಕೊಂಡ್ಬಿಡಿ, ಯಾಕೆ ವಿತಂಡವಾದ ಮಾಡೋದು? ಸರ್ ವಿತಂಡವಾದ ಅಲ್ಲ, ನೀವು ಕೇಳೋ ಪ್ರಶ್ನೆಗಳು ಹಂಗಿದೆ ಸರ್. ಮಾಡ್ತಾ ಇರೋದೇ ವಿತಂಡವಾದ. ಇಲ್ಲ ಸರ್, ಅದು ನೀವು ನಿಮ್ಮ ಅಭಿಪ್ರಾಯ ಸರ್. ಅದು ಸರ್ ಸಂಘ ಯಾವಾಗ ನೋಂದಣಿ ಮಾಡ್ಬೇಕು, ನೋಂದಣಿ ಮಾಡಿದೆ. ನೋಡಿ ಮಾಡಿದೆ ಸಂಘ ಎಲ್ಲಿ ನೋಂದಣಿ ಸಂಘದ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. JDS ವಕ್ತಾರರು ಏನ್ ನಿಮ್ಮ ವಾದ ಏನು ಸರ್? ಈಗ ಅವ್ರು ಹೇಳೋದ್ರಲ್ಲಿ ಈಗ ಇಷ್ಟ ಜನ ಕೇಳ್ತಾ ಇದಾರೆ ಸರ್, ಅದ್ರಲ್ಲಿ ಏನ್ ತಪ್ಪು ಕಾಣಿಸ್ತಿದೆ ಸರ್? ತಪ್ಪೇನು ನೋಡಿ, ತಪ್ಪು ನಾನು ಕಾಣಿಸುತ್ತೆ ಅಂತ ಹೇಳೋದಕ್ಕಿಂತನೂ ತಪ್ಪು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೀರಿ. ಯಾವ್ದಕ್ಕೂ ಸ್ಪಷ್ಟನೆ ಕೊಡಲ್ಲ ಸರ್. ಅದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ಸಾವಿರಾರು ಕೋಟಿ ದೇಣಿಗೆ ಬರುತ್ತೆ ಅಂತೇಳಿ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಿಂದೆ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಬರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ, ಅಲ್ಲ ಬುದ್ಧಿ ಇರ್ಲಿಲ್ವಾ, ಅವಾಗೆಲ್ಲ ಕಂಡಿಡಿ ಬರ್ತಾನೆ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ ಹೇಳಿ ಕಂಡುಹಿಡಿದೆಲ್ಲ ಮಾಡ್ಬೇಕಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ, ಮೋದಿ ಅವರು ಸರ್ ನೋಡಿ, ನಾನು ಅಲ್ಲ ರಾಜಕೀಯ ಅಲ್ಲ, ಇಲ್ಲಿ ಸಂಘದ ವಿಷಯ ಮಾತಾಡಿ ನೋಡಿ ಸರ್. ಎಲ್ರಿಗೂ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ನೋಡಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಬೇರೆ ಕೆಲ ಹೋಗ್ತಿದ್ದಾರೆ. ಅವರ ರಾಜಕೀಯ ನೋಡಿ, ಅವ್ರ ರಾಜಕೀಯ ನೋಡಿ ಸರ್, ಇದು ನೋಡಿ ಇಲ್ಲ ಇದ್ರಿ ರಾಜಕೀಯ ನೋಡಿ ಸರ್, ಅವ್ರದ್ದು ರಾಜಕೀಯ ಒಂದು ಇವಾಗ ಅವ್ರ ತಂದೆಯವರೇ ಅಧ್ಯಕ್ಷರಾಗಿದ್ದಾರಲ್ಲ ಸರ್, ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರಲ್ಲ ಸರ್, ಅವ್ರು ಮತ್ತೆ ಯಾಕೆ ಇಷ್ಟೆಲ್ಲ ಗೊತ್ತಿ ಅವ್ರು ಸುಮ್ಮನೆ ಇರ್ತಿದ್ರ ಸರ್, ಮತ್ತೆ ಯಾಕೆ ಮಾಡ್ತಿರ್ಲಿಲ್ಲ ಮುಂದೆ ಜನ ಕಾಣದೇ ಇಲ್ಲ ಸರ್, ಜನ ಕಾಣದೇ ಇಲ್ಲ ನೋಡಿ. ಪ್ರಿಯಾಂಕ್ ಖರ್ಗೆ ಅವ್ರ ಅಪ್ಪ ಅವ್ರ ಅಷ್ಟೇನಾ ಸರ್ ಜನರು? ಅಲ್ಲ ಸರ್, ನಾನು ಅವ್ರ ಅಧಿಕಾರದಲ್ಲಿದ್ದಾರೆ ಜನಸಾಮಾನ್ಯರು ಕೊಡಿ ಅಧಿಕಾರ